ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗಾಗಲೇ ನಾನು PhD ಗೆ ಸಂಬಂಧಿಸಿದಂತೆ ಆ ಹುದ್ದೆಗಳಿಗೆ ಎಷ್ಟು ಅರ್ಹರಿದ್ದಾರೆ, ಜೊತೆಗೆ ಎಷ್ಟು ಪೈಪೋಟಿ ಇರಲಿದೆ ಅನ್ನೋದನ್ನ KTT CTT ಆಧಾರಿತವಾಗಿ ಮಾಹಿತಿಯನ್ನ ಕೊಟ್ಟಿದೆ. ಅದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಬಹಳಷ್ಟು ಜನ ಸರ್ GPST ಮತ್ತೆ HSR ಹುದ್ದೆಗಳಿಗೆ ಎಷ್ಟು ಅರ್ಹರಿದ್ದಾರೆ, ಅದಕ್ಕೆ ಸಂಬಂಧಿಸಿದಂತೆ ಗಣಿತ ವಿಜ್ಞಾನ ಶಿಕ್ಷಕರು ಮತ್ತೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಎಷ್ಟು ಪೈಪೋಟಿ ಇರಲಿದೆ, ಕನ್ನಡ ಮತ್ತೆ ಇಂಗ್ಲಿಷ್ ಏನು ಶಿಕ್ಷಕರು ಬರ್ತಾರೆ ಅವರು ಯಾವ್ದ್ರ ಅಡಿಯಲ್ಲಿ ಬರ್ತಾರೆ, So ಅದರ ಆಧಾರಿತ KTT ಮತ್ತೆ CTT ಆಧಾರಿತವಾಗಿ ನಾನು ಏನ್ ಮಾಡ್ತೀನಿ, ಈ ಹುದ್ದೆಗಳಿಗೆ ಎಷ್ಟು ಅರ್ಹರಿದ್ದಾರೆ ಎನ್ನುವಂತ ಮಾಹಿತಿ ನೀವೇನ್ ಕೇಳಿದ್ರು ಅದಕ್ಕೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನಾವಿನ್ನ ಹೆಚ್ಚಿನ ತಡ ಮಾಡಿದೆ. ಸೊ ಇವತ್ತಿನ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಈಗಾಗಲೇ ನಾನು ತಿಳಿಸಿದಂತೆ PSTR ಗೆ ಹೆಚ್ಚು ಏನು ಕಾಂಪಿಟೇಷನ್ ಇರೋದಿಲ್ಲ. ಇನ್ನು ಅದಕ್ಕಿಂತ ಸ್ವಲ್ಪ ಕಾಂಪಿಟೇಷನ್ ಯಾವ್ದಕ್ಕಿರುತ್ತೆ, ಸೊ ನಮ್ಮ GPSTR ಗೆ ಹೆಚ್ಚು ಕಾಂಪಿಟೇಷನ್ ಇರುತ್ತೆ. ಇನ್ನು GPSTR ಗಿಂತ ಹೆಚ್ಚು ಕಾಂಪಿಟೇಷನ್ ಯಾವ್ದಕ್ಕಿರುತ್ತೆ, HSTR ಗೆ ಹೆಚ್ಚು ಕಾಂಪಿಟೇಷನ್ ಇರುತ್ತೆ. ನೀವು PSTR ವಿಡಿಯೋ ಯಾರು ನೋಡಿದ್ರೆ ಅದನ್ನ ಗಮನಿಸ್ತಾರೆ ಎಷ್ಟಲ್ಲಿ ಸ್ಪರ್ಧೆ ಇರುತ್ತೆ ಅಂತ ಹೇಳಿದೀನಿ. ಅದಕ್ಕಿಂತ 4-5 ಪಟ್ಟು GPSTR ಅಲ್ಲಿ ಹೆಚ್ಚಾಗುತ್ತೆ. ಯಾವ್ದ್ರ ಆಧಾರಿತವಾಗಿ ನಾನು ಮೊದಲನೇದಾಗಿ ತಗೊಂಡಿರುವಂತ ಮಾಹಿತಿನೇ ಯಾವ್ದಂದ್ರೆ ನಮ್ಮ TET ಆಧಾರಿತವಾಗಿ. ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಇಲ್ಲಿ ಪೇಪರ್ 1 ಪೇಪರ್ 2 ಎರಡೂ ಮಾಹಿತಿ ಇದೆ. ಸೊ ಇಲ್ಲಿ ಪೇಪರ್ 2 ನ ಮಾಹಿತಿನ ತೆಗೆದುಕೊಳ್ತೀನಿ. ಈ ಪೇಪರ್ 2 ಅಲ್ಲಿ ಅಪಿಯರ್ಡ್ ಆಗಿರುವಂತಹ ಪರ್ಸನ್ಸ್ ನೀವು ಗಮನಿಸ್ಕೊಂಡು ನೋಡ್ಬೋದು. ಒಟ್ಟಾರೆಯಾಗಿ 15 ಲಕ್ಷ ಜನ, 15,10,305 ಜನ ಅಪಿಯರ್ಡ್ ಆಗಿದ್ದಾರೆ. ಎಲ್ಲಿವರೆಗೂ 2014ರಿಂದ 2024ರವರೆಗೂ. ಸೊ ಅದರಲ್ಲಿ ಗಣಿತ ವಿಜ್ಞಾನ ಮತ್ತೆ ಏನು ಸಮಾಜಕ್ಕೆ ಸಂಬಂಧಿಸಿದಂತೆ ಗಣಿತ ವಿಜ್ಞಾನದಲ್ಲಿ ನೋಡಿ 15 ಲಕ್ಷ ಜನ ಅಪಿಯರ್ಡ್ ಆಗಿದ್ರು ಅಲ್ಲಿ ಪಾಸ್ ಆಗಿರೋದು ಕೇವಲ 58,720. ನಿಮ್ಗೆ ಇಲ್ಲಿ ಇನ್ನೊಂದು ಡೌಟ್ ಬರುತ್ತೆ, ಸರ್ ಅಲ್ಲಿ ರಿಪೀಟೆಡ್ ಆಗಿಲ್ಲ, ಅಲ್ಲಿ ಅಪಿಯರ್ ಆಗಿರ್ತಾರೆ ಅನ್ನುವಂಥದ್ದು, ಅಂದ್ರೆ ರಿಪೀಟೆಡ್ ಆಗಿ ಎಕ್ಸಾಮ್ಸ್ ಬರ್ದಿರ್ತಾರೆ TET ಅನ್ನೋದನ್ನ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈಗ ಮಾಹಿತಿ ಏನಿದೆ ತಿಳ್ಕೊಳ್ಳಿ. ಫಸ್ಟ್ 15 ಲಕ್ಷ ಜನ ಅಪ್ಲೈ ಮಾಡಿದ್ರು ಗಣಿತ ಮತ್ತೆ ವಿಜ್ಞಾನ ಶಿಕ್ಷಕರಾಗಿ ಅವ್ರ ಎಷ್ಟು ಜನ ಅಲ್ಲಿ ಎಲಿಜಿಬಲ್ ಆಗಿದ್ರೆ 58,720 ಜನ. ಮತ್ತೆ ಸಮಾಜಕ್ಕೆ 1,82,000 ಜನ ಏನು ತೇರ್ಗಡೆ ಆಗಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇನ್ನು ನಾವು ಇದೊಂದೇ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ, ನಮ್ಮ CTET ಅನ್ನು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ನೀವು 2015ರಿಂದ ಗಮನಿಸಿದ್ದೇ ಆದ್ರೆ ಅಲ್ಲೂ ಸಹ ಅಷ್ಟೇ ತೇರ್ಗಡೆ ಹೊಂದಿರುವಂತವ್ರು ನಾನು ಕೇವಲ ಇಡೀ CTET ಅಲ್ಲಿ 3% ಮಾತ್ರ ನಾನು ತಗೊಂಡಿದ್ದೀನಿ. ಏನಕ್ಕೆ 3% ನಾನು ತಗೊಂಡಿದ್ದೀನಿ ಅಂತಂದ್ರೆ, ನಾವು ಹೆಚ್ಚಾಗಿ ಮೊದಲಿಗೆ ನಾವು CTET ನ ಬರಿತಿರ್ಲಿಲ್ಲ. ಕೆಲವರು ಯಾರು ಗೊತ್ತಿದ್ರು ಅವ್ರಿಗೆ ಮಾತ್ರ CTET ಬರಿತಿದ್ರು. ಸೊ ಇತ್ತೀಚೆಗೆ ಏನಾಗಿದೆ, ಆ ಒಂದು ಪಾಸಿಂಗ್ ಪರ್ಸೆಂಟೇಜ್ ಆಗಿರ್ಬೋದು ಅಥವಾ ಬರೆಯುವಂತ ಸಂಖ್ಯೆ ಆಗಿರ್ಬೋದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಸೊ ಅಲ್ಲೂ ಅಷ್ಟೇ ಒಂದು 46,000 ಒಟ್ಟಾಗಿ ಎಲ್ಲರೂ ಸೇರಿ 46,000 ವಿದ್ಯಾರ್ಥಿಗಳು ಅಂತ ಅನ್ಕೊಳ್ಳೋಣ ಪಾಸ್ ಆಗಿರುವಂತವ್ರು. ಸೊ ಇದೆಲ್ಲ ಗಮನಿಸಿದ ಆದ್ಮೇಲೆ ನಾನು ಇಷ್ಟೊತ್ತು ಮಾತಾಡಿದಂತ ಮಾಹಿತಿ ಯಾವುದು, ಅಪ್ ಟು 2024ರವರೆಗೆ. ಈಗ 2025ರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬರೆದಿದ್ರು ಸರಿಯಾಗಿ ಇಲ್ಲಿ ಗಮನಿಸ್ಕೊಳ್ಳಿ. ಪತ್ರಿಕೆ ಒಂದು ನಾವಿಲ್ಲಿ ಚರ್ಚೆ ಮಾಡ್ತೇವೆ, ಪತ್ರಿಕೆ 2 ನೋಡೋಣ. ಯಾಕಂದ್ರೆ ನಮ್ಗೆ GPSTR ಗೆ ಪತ್ರಿಕೆ 2 ಪಾಸ್ ಆಗಿರ್ಬೇಕು. ನೋಡಿ ಇಲ್ಲಿ ಗಮನಿಸ್ತಾ ಹೋದ್ರೆ ಒಟ್ಟಾರೆಯಾಗಿ ಪತ್ರಿಕೆ 2 ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ 2,37,163 ಅಭ್ಯರ್ಥಿಗಳು. 2.5 ಲಕ್ಷ ಆಲ್ಮೋಸ್ಟ್. ಅದರಲ್ಲಿ ಉತ್ತೀರ್ಣರಾದವರು ಎಷ್ಟು, 68,000 ಅಭ್ಯರ್ಥಿಗಳು. ಅಂತಂದ್ರೆ ಇದರಲ್ಲಿ ಯಾರು ಸಮಾಜದವರು ಇರ್ತಾರೆ, ಗಣಿತ ವಿಜ್ಞಾನದವರು ಇರ್ತಾರೆ. ಸೊ ಅದ್ರಲ್ಲಿ ಡಿವೈಡ್ ಆಗುತ್ತೆ. ಎಷ್ಟಿರ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಅನ್ನೋದಾದ್ರೆ, ಸೊ ಸ್ಪರ್ಧೆ ಎಷ್ಟಿದೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿ ಹಿಂದೆ ಗಮನಿಸಿದ್ದೆ ಆದ್ರೆ ಅಲ್ಲಿ ಗಣಿತ ಮತ್ತೆ ವಿಜ್ಞಾನ ಅಂತ ಎರಡೂ ಮಾಹಿತಿನೂ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಅಪಿಯರ್ಡ್ ಅಂತ ಒಂದ್ ಸೈಡ್ ಇದೆ. ಸೊ ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಅಂತ ಇದೆ. ಅದ್ರಲ್ಲಿ ಒಟ್ಟಾರೆ ಎಷ್ಟಿದೆ, 58,720 ಪೋಸ್ಟ್, 720 ಜನ ಪಾಸ್ ಆಗಿದ್ದಾರೆ. ಸೊ ಈ ವರ್ಷ ನಾವು ಒಂದು 20,000 ಜನ ಆಡ್ ಮಾಡ್ಕೊಂಡ್ರು ಒಂದು 78,000 ಅಥವಾ ಒಂದು ಆವರೇಜ್ ಆಗಿ 75,000 ಅಂತ ನಾವು ಪರಿಗಣಿಸಿದ್ರು, ಆ 75,000ದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ನೇಮಕಾತಿಗಳು ನಡೆದಿದ್ದಾವೆ, ಕೆಲವೊಂದಿಷ್ಟು ಅಂಧಾಂತ ಶಾಲೆಗಳ ನೇಮಕಾತಿಗಳು ನಡೆದಿದ್ದಾವೆ. ಅವುಗಳೆಲ್ಲದರ ಆಧಾರಿತವಾಗಿ ನಾವು ತಿಳ್ಕೊಳ್ಳೋದಾದ್ರೆ, ಸೊ ವಿಜ್ಞಾನಕ್ಕೆ ಗಣಿತಕ್ಕೆ ನಾವು ಅದನ್ನ ಏನ್ ಡಿವೈಡ್ ಮಾಡ್ತೀವಿ ಅಂತಂದ್ರೆ 30-70 ಡಿವೈಡ್ ಮಾಡ್ತೀವಿ. ಯಾಕೆ ಅನ್ನೋದು ನೀವು ಏನು ಗಮನಿಸಿ ನೋಡಿದ್ರೆ, ನೀವು BEd ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, BEd ಅಲ್ಲಿ PCM ತಗೊಂಡ್ರು ಜಾಸ್ತಿ ಇರ್ತಾರೆ, CBZ ತಗೊಂಡ್ರು ಆಲ್ಮೋಸ್ಟ್ ತುಂಬಾ ಕಡಿಮೆ ಇರ್ತಾರೆ. ಇವನ್ ನಮ್ಮ TET ಬರೆಯುವಾಗ್ಲೂ ಅಷ್ಟೇ, ಅವರು ಯಾರು CBZ ಇರೋರು ಗಣಿತನೂ ಬರೀಲೇಬೇಕು. ಆದ್ರೆ ಅವ್ರ ತೇರ್ಗಡೆ ಆಗೋರ ಸಂಖ್ಯೆನೂ ಕಡಿಮೆ ಇರುತ್ತೆ, ಅವರಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಸೊ ಒಟ್ಟಾಗಿ ಏನು 58,000 ಜನ ಇದಾರೋ ಅದರಲ್ಲಿ 17,000 ಜನ, 17ರಿಂದ 20,000 ಜನವರೆಗೂ ಈ ಒಂದು CBZ ಪರ್ಸನ್ಸ್ ಪಾಸ್ ಆಗಿರುವಂತವ್ರು ಅಷ್ಟೇ. ಇನ್ನು ಗಣಿತದಲ್ಲಿ ಆಲ್ಮೋಸ್ಟ್ ಒಂದು 31,000 ಅಂತ ಇಲ್ಲಿ ಹಾಕಿದ್ದೀನಿ. ಇನ್ನ ಅದು ಏನು CTETಗೂ ಸಂಬಂಧಿಸಿದ ಇನ್ನು ಹೆಚ್ಚಾಗಬಹುದು. ಇನ್ನು ಸಮಾಜಕ್ಕೆ ಸೇರಿದಂತೆ 1,82,000 ಜನ ಪಾಸ್ ಆಗಿರೋ ಮಾಹಿತಿ ನಮಗೆ ನಿಖರವಾಗಿದೆ. ಇನ್ನು 2025ರಲ್ಲಿ 60,000 ಸ್ಪರ್ಧಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಅದು ವಿಜ್ಞಾನಕ್ಕೂ ಸಂಬಂಧಪಟ್ಟಿರುತ್ತೆ, ಗಣಿತಕ್ಕೂ ಸಂಬಂಧಪಟ್ಟಿರುತ್ತೆ, ಮತ್ತೆ ಸಮಾಜಕ್ಕೂ ಸಂಬಂಧಪಟ್ಟಿರುತ್ತೆ. ಸೊ ಒಟ್ಟಾರೆ ನಾವು ಇಲ್ಲಿ ಎಲ್ಲಾ ದತ್ತಾಂಶನ ವಿಶ್ಲೇಷಣೆ ಮಾಡಿದ್ಮೇಲೆ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಸರಿಸುಮಾರಾಗಿ 2.5 ಲಕ್ಷ ಜನ ಏನು ಸ್ಪರ್ಧಾರ್ಥಿಗಳು ಇದಾರೆ ಅನ್ನೋದು ಅದಕ್ಕೆ GPTಗೆ. ಅದು 2.5 ಲಕ್ಷ ಜನ ಎಕ್ಸಾಮ್ಸ್ ಬರೀತಾರ. ಈಗ ಅದರಲ್ಲಿ ಕೆಲವೊಂದಿಷ್ಟು ಜನ ಮೈನಸ್ ಆಗ್ತಾರೆ. ಹೇಗೆ, 2000 ಏನು ಈಗಾಗಲೇ ಅಪ್ ಟು ಇಲ್ಲಿವರೆಗೂ ಯಾವಾಗ
2015ರಿಂದ ಇಲ್ಲಿವರೆಗೂ 25,000 ನೇಮಕಾತಿಗಳಾಗಿದ್ದಾವೆ. ಅಂದ್ರೆ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಅದು ಜಿಪಿಟಿ, PST, HSTR ಸೇರಿ 27,000 ನೇಮಕಾತಿಗಳಾಗಿದ್ದಾವೆ. ಅದರಲ್ಲಿ PSTR 2,500 ತೆಗೆದ್ರೆ ಅಕ್ಯುರೇಟ್ ಆಗಿ ಒಂದು 25,000 ನೇಮಕಾತಿಗಳಾಗಿದ್ದಾವೆ. ಯಾವುದಕ್ಕೆ? HSTR ಮತ್ತೆ GPSTR ಸಂಬಂಧಿಸಿದಂತೆ. ಅದರಲ್ಲೇ HSTR ಅದರಲ್ಲೂ ಒಂದು 2,000 ಪೋಸ್ಟ್ ರಿಮೂವ್ ಮಾಡಿದ್ರೆ 23,000 ನೇಮಕಾತಿಗಳು GPSTR ಗೆ ಈಗಾಗಲೇ ಆಗಿದ್ದಾವೆ. ಸೊ ಈ 2 ಲಕ್ಷ ಜನ ಏನಿದ್ದಾರೆ ಅದರಲ್ಲಿ ಒಂದು 23,000 ಜನ ತೆಗಿರಿ. ಅದಾದ್ಮೇಲೆ ಅನುದಾನಿತ ಶಾಲೆಗಳ ನೇಮಕಾತಿಗಳಾಗಿದ್ದಾವೆ. ಇಲ್ಲಿ ಕರ್ನಾಟಕದಲ್ಲಿ ಅನುದಾನಿತ ಶಾಲೆಗಳ ನೇಮಕಾತಿ ಆಗಿದ್ದಾವೆ. ಅದಕ್ಕೂ ಟಿಇಟಿ ಬೇಕಾಗಿರುತ್ತೆ. ಸೊ ಅಲ್ಲೊಂದು 25,000 ನೇಮಕಾತಿಗಳಾಗಿದ್ದಾವೆ. ಆ 25,000 ಶಿಕ್ಷಕರನ್ನ ಅಲ್ಲಿ ಹೊರ ತೆಗೆದ್ರು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪುನರಾವರ್ತಿತ ಅಭ್ಯರ್ಥಿಗಳು. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ನೀವೇ ಈಗ ಯಾರು ವಿಡಿಯೋ ನೋಡ್ತಿದ್ರೆ ನೀವೇ ಕನಿಷ್ಠ ಪಕ್ಷ ಒಂದು ಟಿಇಟಿನ 2 ರಿಂದ 3 ಸಲ ಬರ್ದಿರ್ತೀರ. ಇಲ್ಲ ನೀವು ಮೊದಲೇ ಸಲ ಬರ್ದಿದ್ರೆ ಇಲ್ಲಪ್ಪ ನಮ್ಗೆ ಈ ಸಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನೆಕ್ಸ್ಟ್ ಟೈಮ್ ನಾನು ಟಿಇಟಿ ಬರೀಲೇಬೇಕೆನ್ನುವಂತ ಅಭ್ಯರ್ಥಿಗಳು ಬಹಳಷ್ಟು ಜನ ಇರ್ತೀರಾ. ಅಂದ್ರೆ ಕನಿಷ್ಠ ಪಕ್ಷ ಆ ಒಂದು 2.5 ಲಕ್ಷದಲ್ಲಿ ಒಂದು 50,000 ಜನ ಆದ್ರೂ ಏನಾಗಿರ್ತಾರೆ ಪುನರಾವರ್ತಿತ ಅಭ್ಯರ್ಥಿಗಳು. ಅಂದ್ರೆ ಈಗಾಗಲೇ 2023 ಬರ್ದಿರ್ತಾರೆ, ಮತ್ತೆ 2024 ಬರ್ದಿರ್ತಾರೆ. ಇನ್ನ ನಮ್ಗೆ ಮಾರ್ಕ್ಸ್ ಸ್ಕೋರ್ ಚೆನ್ನಾಗಾಗ್ಲಿ ಅಂತ ಹೇಳಿ 2025 ಬರ್ದಿರ್ತಾರೆ. ಹಾಗಂತೇಳಿ ಅವ್ರು 3 ಸಲ ಅಪ್ಲಿಕೇಶನ್ ಆಗಕ್ಕಾಗತ್ತಾ? 3 ಸಲ ಬರ್ದಿರೋ ಅವ್ರು ಒಂದೇ ಅಭ್ಯರ್ಥಿ ಅಲ್ವಾ? ಸೊ ಅವರು ಒಂದು ಅಪ್ಲಿಕೇಶನ್ ಆಗಕ್ ಮಾತ್ರ ಸಾಧ್ಯ. ಸೊ ಆ ರೀತಿ ನಾವು 50,000 ಜನ ಕಳೀಬಹುದು. ಮತ್ತೆ ಈ 2025-26 ನಡೆದಂತ ಟಿಇಟಿಯಲ್ಲಿ ಈಗಾಗಲೇ ಹುದ್ದೆಯಲ್ಲಿರುವಂತಹ ಶಿಕ್ಷಕರು ತಮ್ಮ ಬಡ್ತಿಗಾಗಿ ಏನ್ ಮಾಡಿದ್ರು, ಟಿಇಟಿಯನ್ನ ಬರೀಲೇಬೇಕನ್ನೋ ಸುಪ್ರೀಂ ಕೋರ್ಟ್ ನ ಆದೇಶ ಆಗಿ ಅಲ್ಲೊಂದು 10,000 ಜನ ಮೈನಸ್ ಆದ್ಮೇಲೆ ಸೊ ಒಟ್ಟಾರೆಯಾಗಿ ಎಷ್ಟು ಸ್ಪರ್ಧೆ ಇರಲಿದೆ ಅಂತಂದ್ರೆ, ಸೊ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸೊ ನೀನ್ ನೋಡಿ ಇದು ಜಿಪಿಟಿಗೆ ಇದಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ನಾನು ಅಕ್ಯುರೇಟ್ ಆಗಿ ಆಲ್ಮೋಸ್ಟ್ ಈ ಒಂದು ರೇಂಜ್ ಅಲ್ಲೇ ಇರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಅಂದ್ರೆ ಈಗ ನಾನೊಂದು 20ರಿಂದ ಈಗ ಹೇಳ್ತಾ ಇದ್ದೀನಿ ನೋಡಿ, ವಿಜ್ಞಾನ ಶಿಕ್ಷಕರಿಗೆ ಮೀನ್ಸ್ ಆ CBZ ಏನ್ ಮಾಡಿರ್ತೀರಲ್ವಾ, ನಿಮಗೆ ಕಾಂಪಿಟೇಷನ್ ಎಷ್ಟಿರುತ್ತೆ ಅಂತಂದ್ರೆ ಒಂದು 20ರಿಂದ 25,000 30,000 ಒಳಗಡೆ ನಿಮ್ ಕಾಂಪಿಟೇಷನ್ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕಾಂಪಿಟೇಷನ್ ಅಪ್ಲಿಕೇಶನ್ ಅರ್ಜಿಗಳು ಅಷ್ಟು ಬಂದಿರೋದಿಲ್ಲ. ಇನ್ನು ಗಣಿತಕ್ಕೆ ಸಂಬಂಧಿಸಿದಂತೆ 45ರಿಂದ 50,000 ಅಥವಾ 60,000ವರೆಗೂ ಏನಾಗಬಹುದು ಅಪ್ಲಿಕೇಶನ್ಸ್ ಆಗ್ಬಹುದು. ಮತ್ತೆ ಇಲ್ಲಿ ಏನ್ ಚಾನ್ಸಸ್ ಆಗುತ್ತೆ, ಇನ್ನೇನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಈಗಾಗಲೇ PST ಒಂದು ಹುದ್ದೆಗಳಲ್ಲಿ ಇರ್ತಾರೆ ಟೀಚರ್ಸ್, ಅವರು GPT ಹುದ್ದೆಗಳಿಗೆ ಬರ್ಬೇಕಂತ ಹೇಳಿ ಅವರು ಬರೀತಾರೆ. ಸೊ ಅದರಿಂದ ಇಲ್ಲಿ ಇನ್ನ ಒಂದು ನಿಮ್ಗೊಂದು ಅದೇ ಹೇಳ್ತಿರೋದು, ಇಲ್ಲಿ ಏನ್ 20ರಿಂದ 25,000 ಅಂತ ಹೇಳಿದಿನೋ ಅದು 30,000ವರೆಗೂ ಹೋಗ್ಬೋದು. ಗಣಿತದಲ್ಲಿರುವಂತವ್ರು ಒಂದು 60,000ವರೆಗೂ ಸ್ಪರ್ಧೆ ಇರಬಹುದು. ಇನ್ನು ಸಮಾಜಕ್ಕೆ 1 ಲಕ್ಷಕ್ಕೂ ಅಧಿಕ ಸ್ಪರ್ಧೆ ಇರಲಿದೆ. ಸರ್ ಯಾಕೆ ಇಲ್ಲಿ ಸಮಾಜಕ್ಕೆ ಅಷ್ಟು ಸ್ಪರ್ಧೆ ಜಾಸ್ತಿ ಅಂತಂದ್ರೆ, ನೋಡಿ ಅಲ್ಲಿ ಸಮಾಜ ಒಂದನ್ನೇ ಟೀಚ್ ಮಾಡೋದಿಲ್ಲ. ಅದರಲ್ಲಿ ಮೇಜರ್ ಕನ್ನಡ ಅವರು ಇರ್ತಾರೆ, ಮೇಜರ್ ಇಂಗ್ಲಿಷ್ ಅವರು ಇರ್ತಾರೆ. ಮೀನ್ಸ್ ಈಗ ಸಮಾಜ ಒಂದು ಪತ್ರಿಕೆನ ಬರೆದು ಪಾಸ್ ಆಗ್ತಾ ಇದ್ದಾರೆ ಅಂತಂದ್ರೆ ಅವ್ರು ಇನ್ನೊಂದು ಸಬ್ಜೆಕ್ಟ್ ಮಾಡಕ್ ರೆಡಿ ಇರ್ತಾರೆ. ಅದಲ್ವಾ, ನೀವು BEd ತಗೊಂಡಿದ್ದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ನೀವು 2 ಸಬ್ಜೆಕ್ಟ್ಸ್ ಅನ್ನ ಕಾಂಬಿನೇಷನ್ ತಗೋಬೇಕು. ಸೊ ನೀವು ಒಂದು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ತಗೊಂಡಿರ್ತೀರಾ, ಅಥವಾ CBZ ತಗೊಂಡ್ರೆ ಬಯಾಲಜಿ ಮತ್ತೆ ಫಿಸಿಕ್ಸ್ ತಗೊಂಡಿರ್ತೀರಾ. ಸೋಷಿಯಲ್ ಅವರಾಗಿದ್ರೆ ಒಂದು ಸಮಾಜವನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಬೇರೆ ಒಂದು ಯಾವ್ದಾದ್ರು ಕನ್ನಡವನ್ನು ಏನೋ ಬೇರೆ ಒಂದು ವಿಷಯವನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತೀರಾ. ಅದೇ ರೀತಿಯಾಗಿ ಸಮಾಜ ಪ್ರಶ್ನೆ ಪತ್ರಿಕೆಯಲ್ಲಿ 1,82,000 ಆಸ್ಪಿರೆಂಟ್ಸ್ ಇದ್ದಾರೆ ಅಂತಂದ್ರೆ ಕೇವಲ ಸಮಾಜ ಬರೆಯೋರು ಅಷ್ಟೇ ಇರೋದಿಲ್ಲ. ಅಲ್ಲಿ ಕನ್ನಡ ಶಿಕ್ಷಕರಾಗಿ ಉದ್ಯೋಗ ಬರೆಯೋದಕ್ಕೂ ಅವರು ಬರೀತಾರೆ. ಇಂಗ್ಲಿಷ್ ಶಿಕ್ಷಕರಾಗಿ ಏನು ಉದ್ಯೋಗ ಅರ್ಜಿ ಸಲ್ಲಿಸೋರು ಇದರಲ್ಲಿ ಇರ್ತಾರೆ. ಅದರಿಂದ ಸಮಾಜಕ್ಕೆ ಸಂಬಂಧಿಸಿ ಈಗ ಕನ್ನಡ ಯಾರು ಟೀಚ್ ಮಾಡ್ತಾರೋ ಅವರು ಆಲ್ಮೋಸ್ಟ್ ಸೋಷಿಯಲ್ ಟೀಚ್ ಮಾಡ್ತಾರೆ. ಅದಕ್ಕೆ ನಾವು ಅವ್ರನ್ನ ಸೋಷಿಯಲ್ ಟೀಚರ್ ಅಂತಾನೆ ಪರಿಗಣನೆ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಇದಕ್ಕೆ 1 lakh ಪ್ಲಸ್ ಆಸ್ಪಿರೆಂಟ್ಸ್ ಇರ್ತಾರೆ ಸಮಾಜಕ್ಕೆ ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ. ನೀವು ಅಷ್ಟು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. 1 lakh ಅಥವಾ 1.5 lakh ಆಸ್ಪಿರೆಂಟ್ಸ್ ಜಾಸ್ತಿ 1.5 lakh ಗಿಂತ ಜಾಸ್ತಿ ಆಸ್ಪಿರೆಂಟ್ಸ್ ಇರ್ತಾರೆ. ಬಟ್ ಕೇವಲ ಸಮಾಜದವರು ಅಷ್ಟೇ ಅಲ್ಲ, ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಶಿಕ್ಷಕರು ಇರ್ತಾರೆ. ಇದಿಷ್ಟು GPTಗೆ ಇರುವಂತ ಒಂದು ಸ್ಪರ್ಧೆ. ಅಂತೇಳಿ ಸರ್ ಈಗ ನೀವು ತುಂಬಾ ಕಡಿಮೆ ಹೇಳ್ತಿದ್ದೀರಾ ಅಂತಂದ್ರೆ, ನೀವು ಒಮ್ಮೆ ಅಪ್ಲಿಕೇಶನ್ ಅರ್ಜಿಗಳನ್ನು ಸಲ್ಲಿಸಿದ ಆದ್ಮೇಲೆ ಗಮನಿಸಿ ನೋಡಿ, ಈಗ ಒಟ್ಟಾರೆ ಇಷ್ಟನ್ನು ಕೂಡ್ಕೊಳ್ಳಿ. ಸೊ ಇಷ್ಟನ್ನು ಕೂಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಈಗ ಗಣಿತ, ವಿಜ್ಞಾನ ಮತ್ತೆ ಸಮಾಜಕ್ಕೆ ಸಂಬಂಧಿಸಿದ 2 ಲಕ್ಷ ಅಭ್ಯರ್ಥಿಗಳು ಇಲ್ಲಿದ್ದಾರೆ. ನಿಮ್ಮ TET ಎಷ್ಟು ಜನ ಪಾಸ್ ಆಗಿದ್ದಾರೆ? ನೀವು TETಯನ್ನ ಗಮನಿಸಿ ನೋಡಿದಾಗ TETಯಲ್ಲಿ ಇಲ್ಲಿ ಗಮನಿಸಿ, ಈ ಕಡೆ ನೋಡಿ, ಈ ಕೆಳಭಾಗದಲ್ಲಿ ಸೊ ರೈಟ್ ಸೈಡ್ ಕೆಳಭಾಗದಲ್ಲಿ ನೋಡಿ 2,41,000 ಜನ ಇದ್ದಾರೆ. ಅದ್ರಲ್ಲಿ ಆಲ್ರೆಡಿ ನಾನು ಈಗಾಗಲೇ ಹೇಳಿದ ನೇಮಕಾತಿಗಳಾಗಿದ್ದಾವೆ, ಪುನರಾವರ್ತನೆಯಾಗಿ ಬರ್ದಿದ್ದಾರೆ. ಸೊ ಈ ಬಹಳಷ್ಟು ಇದ್ದಾಗ ಸೊ ಏನಾಗುತ್ತೆ, ಕನಿಷ್ಠ ಪಕ್ಷ ನಿಮ್ಗೆ ಅಲ್ಲಿ ಬರುವಂತದ್ದೇ 2 ಲಕ್ಷ ಜನ ಏನು ಸ್ಪರ್ಧಾರ್ಥಿಗಳು. ಆ 2 ಲಕ್ಷದಲ್ಲಿ ಹೇಗೆ ಡಿವೈಡ್ ಆಗ್ಬೋದು ಅನ್ನೋದು ನಾನು ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ಇದಿಷ್ಟು GPTಗೆ ಸಂಬಂಧಿಸಿದಂತೆ. ಇನ್ನು HSTR ಎಷ್ಟು ಸ್ಪರ್ಧೆಯಲ್ಲಿದೆ ನೋಡಿ. GPTಗೆ ನಾನು ಹೇಳಿದೆ 2.5 ಲಕ್ಷ ಒಂದು ಅರ್ಜಿಗಳು ಬರ್ಬೋದು ಎನ್ನುವಂಥದ್ನ. HSTRಗೆ ಅದಕ್ಕಿಂತ ಹೆಚ್ಚಿನ ಒಂದು ಅರ್ಜಿಗಳು ಬರ್ತವೆ. ಯಾಕೆ ನೋಡಿ, GPSTRಗೆ ಒಂದು ಕ್ವಾಲಿಫಿಕೇಶನ್ ಇದೆ. ಕ್ವಾಲಿಫಿಕೇಶನ್ ಮೀನ್ಸ್ ಈಗ HSTR ಇಲ್ಲ ಅಂತಲ್ಲ, PET ಅನ್ನೋದು ಕ್ವಾಲಿಫಿಕೇಶನ್ ಇದೆ. ಆ TET ಕ್ವಾಲಿಫೈ ಆದವ್ರು ಮಾತ್ರ GPSTR ಬರಕ್ಕೆ ಸಾಧ್ಯ. ಆದ್ರೆ HSTRಗೆ ಆ ರೀತಿ ಯಾವುದೇ ನಿಯಮಗಳಿಲ್ಲ. ಮತ್ತೆ PG ಅನ್ನೋದು ಕಂಪಲ್ಸರಿ ಇಲ್ಲ HSTRಗೆ. ಸೊ ಆಗಿದ್ದಾಗ ಯಾರು ಡಿಗ್ರಿ ಮಾಡ್ಕೊಂಡು ಯಾರು BEd ಮಾಡ್ಕೊಂಡಿರ್ತಾರೋ ಅವರೆಲ್ಲರೂ HSTRಗೆ ಸ್ಪರ್ಧೆ ಮಾಡ್ತಾರೆ. ಈಗ HSTR ಸ್ಪರ್ಧೆ ಮಾಡೋದ್ರಿಂದ ಎಷ್ಟು ಜನ ಇರ್ಬೋದು ನೀವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ 50ರಿಂದ 1 ಲಕ್ಷ ವಿದ್ಯಾರ್ಥಿಗಳು BEd ಅನ್ನ ತೇರ್ಗಡೆ ಮಾಡಿ ಹೊರ ಬರ್ತಾರೆ. ಈಗ ಇಲ್ಲೇ ಒಂದು ಮಾಹಿತಿನ ತೆಗೆದುಕೊಳ್ಳಿ. ಇಲ್ಲಿ ಪೇಪರ್ ಟು ಅಪಿಯರ್ಡ್ ಆಗಿರೋ ಪರ್ಸನ್ಸ್ ನ ಮಾಹಿತಿ ತಗೊಳ್ಳಿ. ಇಲ್ಲಿ ಪಾಸ್ ಆಗಿರುವಂತ ನಂಬೇಡ, ಪಾಸ್ ಆಗಿರೋರು
ಜಿಪಿಟಿ ಬರೀತಾರೆ. ಅಪಿಯರ್ಡ್ ಆಗಿರೋರನ್ನ ಗಮನಿಸ್ಕೊಳ್ಳಿ. ಪ್ರತಿ ವರ್ಷ ನಿಮ್ಗೆ ಇಲ್ಲಿ ನೀವು ಗಮನಿಸ್ತಾ ಹೋದ್ರೆ ಇಲ್ಲಿ 2 ಲಕ್ಷ, 1,80,000 ಈ ರೀತಿ ಗಮನಿಸ ಟೋಟಲ್ ಆಗಿ ನಮ್ಗೆ ಎಷ್ಟಿದೆ ನೋಡಿ, 15 ಲಕ್ಷ ಜನ ಸ್ಪರ್ಧಾರ್ಥಿಗಳಿದ್ದಾರೆ. ಇದಿಷ್ಟೇನಾ? ಇದು ಕೇವಲ ಏನು ಸಿಟಿಇಟಿಗೆ ಟಿಟಿಗೆ ಸಂಬಂಧಪಟ್ಟಂತೆ. ಕೆಲವು ಸಿಟಿಇಟಿ ಅನ್ನ ಬರ್ದಿರ್ತಾರೆ. ಇದರಲ್ಲೂ ಕೆಲವೊಂದಿಷ್ಟು ಜನ ಶಿಕ್ಷಕರು ಇರ್ತಾರೆ, ಶಿಕ್ಷಕರಾಗಿ ತೆರಗಡೆ ಹೊಂದಿರ್ತಾರೆ. ಯಾಕಂದ್ರೆ ನಾನು PhD ಏನು HST ಹೇಳ್ತಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ನೇಮಕಾತಿಗಳೇ ಆಗಿಲ್ಲ. ಸರಿಸುಮಾರಾಗಿ ಇವ್ರಲ್ಲಿ 2,500 ಜನ ನೇಮಕಾತಿ ಆಗಿರ್ಬೋದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆಲ್ಮೋಸ್ಟ್ 15 ಲಕ್ಷದಿಂದ 10 ಲಕ್ಷದಿಂದ 15 ಲಕ್ಷ ತಗೊಳ್ಳಿ. 15 ಲಕ್ಷ ಜನ ಸ್ಪರ್ಧಾರ್ಥಿಗಳು ಈ ಒಂದು ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ. ಯಾವುದಕ್ಕೆ? HSTR ಗೆ ಸಂಬಂಧಿಸಿದಂತೆ. ಅದ್ರ ಜೊತೆಗೆ ಈ ವರ್ಷ ಅರ್ಥ ಮಾಡ್ಕೊಳ್ಳಿ, ಈ ವರ್ಷ ಪರೀಕ್ಷೆಗೆ ಹಾಜರಾಗಿದ್ದವರೆಷ್ಟು? 2,37,000 ಜನ. ಹಾಗಂತೇಳಿ 2,37,000 ಜನ ಅಷ್ಟೇನಾ ಈಗ ಏನು ಅಭ್ಯರ್ಥಿಗಳು ಇರುವಂತದ್ದು? ಅದಕ್ಕಿಂತ ಹೆಚ್ಚಿನ ಜನ ಇರ್ತಾರೆ. ಕೆಲವರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರು ಟಿಟಿನೇ ಬರ್ದಿರೋದಿಲ್ಲ. ಸೊ ಅಂತವ್ರೆಲ್ಲರೂ ಸಹ ಏನ್ ಮಾಡ್ತಾರೆ? HSTR ಗೆ ಕಾಂಪೀಟ್ ಮಾಡ್ತಾರೆ. So ಹಾಗಾದ್ರೆ ಎಷ್ಟು ಇದಕ್ಕೆ ಸ್ಪರ್ಧೆ ಇರ್ಲಿದೆ ಅನ್ನೋದು ಕೇಳೋದಕ್ಕಿಂತ, ಯಾಕಂದ್ರೆ ಸ್ಪರ್ಧೆ ಇರ್ಲಿದೆ ಅಂತ ಹೇಳೋದಕ್ಕಂದ್ರೆ ನಮ್ಗೆ ಇಲ್ಲಿ ಸಬ್ಜೆಕ್ಟ್ ವೈಸ್ ನಮ್ಗೆ ಮಾಹಿತಿ ಸಿಗೋದಿಲ್ಲ. ಸೊ ಆಲ್ಮೋಸ್ಟ್ HSTR ಗೆ 10ರಿಂದ 15 ಲಕ್ಷ ಪ್ಲಸ್ ಅರ್ಜಿಗಳು ಬರಬಹುದು, ಎಲ್ಲಾ ವಿಷಯಗಳು ಸೇರಿ. ನೀವು ಕನ್ನಡ ಶಿಕ್ಷಕರು, ಇಂಗ್ಲಿಷು, ವಿಜ್ಞಾನ, ಗಣಿತ ಎಲ್ಲಾ ವಿಷಯಗಳು ಸೇರಿ, ಸಮಾಜವೂ ಸೇರಿದಂತೆ ಎಲ್ಲಾ ವಿಷಯಗಳು ಸೇರಿ 10ರಿಂದ 15 ಲಕ್ಷ ಅರ್ಜಿಗಳು ಬರ್ತವೆ. ಯಾಕೆ ಅರ್ಥ ಮಾಡ್ಕೊಳ್ಳಿ ನೋಡಿ, PhD ಇರೋರು HSTR ಬರೀತಾರೆ. ಯಾಕೆ? ಅವ್ರು ಏನಾದ್ರು D.Ed ಮಾಡ್ಕೊಂಡು BSc ಮಾಡ್ಕೊಂಡು B.Ed ಮಾಡಿದಾರೆ ಅಂತಂದ್ರೆ, B.Ed ಮಾಡಿದಾರೆ ಅಂತಂದ್ರೆ ಅವ್ರು ಮಾಡೇ ಮಾಡ್ತಾರೆ. ಡಿಗ್ರಿ ಮಾಡ್ಕೊಂಡು B.Ed ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರೆಲ್ಲರೂ HSTR ಗೆ ಅರ್ಹರು ಅಂತ ಅಂದಾಗ ಎಲ್ಲಾ ಸ್ಪರ್ಧಾರ್ಥಿಗಳು ಬರೀತಾರೆ. ಯಾರು ಬರೆಯಲ್ಲ? ಯಾರು D.Ed ಇರುತ್ತೋ ಅವ್ರು ಮಾತ್ರ ಬರೆಯಕ್ ಆಗೋದಿಲ್ಲ ಅಷ್ಟೇ. ಒಟ್ಟಾರೆಯಾಗಿ 10ರಿಂದ 15 ಲಕ್ಷ ಅರ್ಜಿಗಳು ಬರಬಹುದು. ಸೊ ಎಷ್ಟು ಹುದ್ದೆಗಳಿಗೆ ಕರಿತಾ ಇರ್ಬೋದು? ಮ್ಯಾಕ್ಸಿಮಮ್ 2,000ರಿಂದ 3,000 ಹುದ್ದೆಗಳು ಕರಿತಾ ಇರ್ಬೋದು. ಅದರಿಂದ ಕಾಂಪಿಟೇಷನ್ ಹೈ ಇರುತ್ತೆ, ಎಸ್ಪೆಷಲಿ ಯಾವ್ದಕ್ಕೆ? HSTR ಗೆ. ತುಂಬಾ ಕಾಂಪಿಟೇಷನ್ ತುಂಬಾ ಕಡಿಮೆ ಯಾವ್ದಕ್ಕೆ ಇರುತ್ತೆ? TSTR ಗೆ. ಅದಕ್ಕಿಂತ ಸ್ವಲ್ಪ ಕಾಂಪಿಟೇಷನ್ ಯಾವ್ದಿರುತ್ತೆ? GPSTR ಗೆ. GPSTR ಗೆ ಈ ಬಾರಿ ಅಷ್ಟು ಏನು ಪೋಸ್ಟ್ಗಳು ಸಹ ಇಲ್ಲ, ಬಟ್ HSTR ಗಿದೆ. ಬಟ್ HSTR ಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಿಮ್ಮ ಓದು ಎನ್ನುವಂಥದ್ದು ನಿರಂತರವಾಗಿರ್ಲಿ ಸ್ನೇಹಿತರೆ. ಇದಿಷ್ಟು ಸಂಪೂರ್ಣವಾಗಿ GPSTR HSTR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಜನ ಅರ್ಹರಿದ್ದಾರೆ ಮತ್ತೆ ಎಷ್ಟು ಪೈಪೋಟಿ ಇರಲಿದೆ. ಸೊ ನಾನು ಇದು ಮಾಡ್ತಾ ಇರೋದು ನಿಮ್ಗೆ ಏನೋ ಡಿಮೋಟಿವೇಶನ್ ಮಾಡಬೇಕು ಅಂತಲ್ಲ. ಸೊ ಇಷ್ಟು ಇದಾರೆ ಅಂತ ನಿಮ್ಗೊಂದು ಐಡಿಯಾ ಸಿಕ್ಕಿದ್ರೆ ನಾನೇ ಪ್ರಿಪೇರ್ ಆಗಬೇಕು ಎನ್ನುವಂಥದ್ದು ಮಾಹಿತಿ ನಿಮ್ಗೆ ಈಸಿಯಾಗಿ, ನನ್ನ ಕೆಪಾಸಿಟಿ ಎಷ್ಟು, ನಾನೇಗೆ ಈ ಒಂದು ಪರೀಕ್ಷೆಗೆ ಅರ್ಹ ಆಗ್ಬೇಕು ಅನ್ನೋದನ್ನ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದಷ್ಟೇ ಸ್ನೇಹಿತರೆ. ಇನ್ನ ಇದರಲ್ಲಿ ಏನಾದ್ರು ತಪ್ಪುಗಳಿದ್ರೆ, ಲೋಪದೋಷಗಳಿದ್ರೆ ಸೊ ನೀವು ಖಂಡಿತವಾಗ್ಲೂ ನಾನು ಕಮೆಂಟ್ ಮಾಡಿ ತಿಳಿಸಿ, ಈ ರೀತಿ ತಪ್ಪು ಮಾಡಿದ್ದಾರೆ ಅಂತ ನಾನು ತಿಳಿಸಬಹುದು. ಇದಿಷ್ಟು ನಾನು ಮಾತಾಡಿರುವಂತದ್ದು KTET CTET ಮತ್ತೆ ನೇಮಕಾತಿಗಳ ಆಧಾರಿತ ಮಾಹಿತಿವಾಗಿ. ಇಲ್ಲ ಸರ್ ಇದು ಬಿಟ್ಟು ಇನ್ನ ಹೆಚ್ಚಾಗಬಹುದು, ಇಲ್ಲ ಸರ್ ಇದು ಬಿಟ್ಟು ಕಡಿಮೆ ಆಗ್ಬೋದು ಅಂದ್ರೂ ನಾನು ಸ್ವೀಕರಿಸ್ತೀವಿ. ಬಟ್ ನಾನಿಲ್ಲಿ ಮಾಡ್ತಾ ಇರುವಂತದ್ದೇನು, ಎಷ್ಟು ಅಂದಾಜಾಗಿ ಪೈಪೋಟಿ ಇರಬಹುದು ಎನ್ನುವಂತ ಮಾಹಿತಿ ಅಷ್ಟೇ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದ್ರೆ ಜಸ್ಟ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಜೊತೆಗೆ ನೀವು ಕಮೆಂಟ್ ಸೆಕ್ಷನ್ ನ ಸ್ವಲ್ಪ ಮೂವ್ ಮಾಡಿದ್ರೆ ಐಪ್ ಎನ್ನುವಂಥದ್ದು ಇರುತ್ತೆ, ಐಪ್ ಅನ್ನ ಮಾಡಿ ಹೆಚ್ಚು ಜನ ಸ್ಪರ್ಧಾರ್ಥಿಗಳು ಸಿಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪದಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.